ನಂದಿನಿ, ಹ? ನೀನ್ ಈ ರೀತಿ ಅವಮಾನ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಏನಾಯ್ತಪ್ಪ? ನೀನ್ ಪ್ರೀತಿಸ್ತಿರೋ ಹುಡುಗ ಮನೆಗೆ ಬಂದು ಕುತ್ಕೊಂಡಿದ್ದಾನೆ. ಜೆಸ್ಸಿ ಯಾಕೆ ಬಂದ? ನಿನ್ನನ್ನು ಅವನಿಗೆ ನಾನು ಮದುವೆ ಮಾಡಿಕೊಡ್ಲಿಲ್ಲ ಅಂದ್ರೆ ನಿನ್ನನ್ನು ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಸಾಕೇನಮ್ಮ? ಹೆತ್ತವರಿಗೆ ಅವಮಾನ ಸಾಕೇನಮ್ಮ? ಅಪ್ಪ 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 ನನ್ ಮಾತು ಕೇಳಿ. ಇಲ್ಲ, ನನ್ನ ಕರ್ಮ. ಅಪ್ಪ ಅಯ್ಯೋ ನೀನಾ? ಅಪ್ಪ ಇವನೊಬ್ಬ ಲೋಫರ್. ವಾಟ್? ನಾನ್ ಇವನನ್ನ ಲವ್ ಗಿವ್ ಏನ್ ಮಾಡ್ತಿಲ್ಲ. ನನ್ ಟೇಸ್ಟ್ ಇಷ್ಟೊಂದು ಕೆಟ್ಟದಾಗಿರುತ್ತೆ ಅಂತ ಹೇಗ್ ಅನ್ಕೊಂಡ್ರಿ ಅಪ್ಪ? ಡಿಸ್ಕಾಸ್ಟಿಂಗ್. ನಂದಿನಿಯವರೇ ಪ್ಲೀಸ್ ಈ ಥರ ಎಲ್ಲ ಉಲ್ಟಾ ಮಾತಾಡ್ಬಿಡಿ. ನೀವು ಮಾತಾಡಿದ್ರೆ ಈ ಹೂವಿನ ಮೇಲಿರೋ ಮುಳ್ಳು ನನ್ನ ಹೃದಯಕ್ಕೆ ಬಂದು ಚುಚ್ಚಾಗುತ್ತೇನೋ. ನೀವು ನನ್ನ ನೋಡಿ ಗೂಗ್ಲಿ ಇರೋನ್ ಥರ ಹಿಂಗ್ ಸ್ಮೈಲ್ ಮಾಡಿದ್ರಿ ತಾನೇ. ಪೇರೆಂಟ್ಸ್ ನೋಡಿ, ನಾನ್ ನಿಮ್ಮನ್ ಲವ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ದಯವಿಟ್ಟು ನಿಮ್ ಹತ್ರ ಉಳಿದಿರೋ ಸ್ವಲ್ಪ ಜಮೀನಾದ್ರೂ ಉಳಿಸ್ಕೊಳ್ಳಿ. ಆ ಶಿಲ್ಪನ್ ಕೊಟ್ಟು ಹಾಳಾಗ್ಬೇಡಿ. ಅಯ್ಯ, 99.99% ಹಾಳಾದ್ಮೇಲೆ ಇನ್ನೆಲ್ಲಿಂದ ಉಳಿಸ್ಕೊಳ್ಳೋದು? ಸರ್, ನನ್ನ ಜೀವನದಲ್ಲಿ ಒಂದು ಹೆಣ್ಣಿಗೋಸ್ಕರ ಇನ್ನೊಂದು ಹೆಣ್ಣು ಹತ್ರ ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಶೀಲಾ ಒಂದು ಬಿಟ್ಟು, ಡೋಂಟ್ ಮಿಸ್ಟೇಕ್. ನಿಮ್ಮ ಹುಡುಗಿಗೆ ನೀವಾದ್ರೂ ಒಂಚೂರು ಬುದ್ಧಿ ಹೇಳಿ ಸರ್. ನನ್ನ ಹತ್ರ ಉಳಿದಿರೋದು ಇನ್ನು 20 ಕುಂಟೆ ಅಷ್ಟೇ. ಅದನ್ನು ಇವಳ ಹೆಸರು ಬರ್ಕೊಟ್ಬಿಡ್ತೀನಿ ಪ್ಲೀಸ್ ಸರ್, ಪ್ಲೀಸ್. ಹೇಳಿದ್ರೆ ಅರ್ಥ ಆಗಲ್ವಾ? ಮರ್ಯಾದೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಫೋನ್ ಮಾಡ್ತೀನಿ. ಪೊಲೀಸಾ? ಮದುವೆ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಫೀಸ್ ಕರ್ಕೊಂಡು ಹೋಗೋಣ ಅಂದ್ರೆ ಅಮ್ಮ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋ ಸ್ಕೆಚ್ ಆಗ್ತಿದ್ದಾಳೆ. ಅಮ್ಮಿಕೊಂಡು 20 ಕುಂಟೆನ ಉಳಿಸ್ಕೊಳ್ಳೋಣ. ಬಾಯ್ ಮಾವ. ನೀನ್ ಏನಪ್ಪ, ನಾನ್ ಇಂಥವ್ನನ್ನ ಲವ್ ಮಾಡ್ತೀನ? ನನ್ನೇ ಬೈತ್ಯಾ ಅವನ್ ಮಾತು ಕೇಳ್ಕೊಂಡು? ಬೇಜಾರ್ ಮಾಡ್ಕೋಬೇಡ. ನನಗೆ ಯಾಕೆ ಕೋಪ ಬಂತು ಅಂತಂದ್ರೆ, ನೀನ್ ಚೆನ್ನಾಗಿರ್ಬೇಕು ಅಂತ ನಿನ್ಗೋಸ್ಕರ ಎಷ್ಟು ಒಳ್ಳೆ ಗಂಡು ಹುಡುಕಿದೀನಿ ಗೊತ್ತಾ? ಅಂಥದ್ರಲ್ಲಿ ಹೋಗಿ ಹೋಗಿ ಇವನ್ ಜೊತೆ ನೀನ್ ಪ್ರೀತಿ ಮಾಡ್ಬಿಟ್ಟಿಯಲ್ಲ ಅಂತ ನಾನು ನಿಜವಾಗ್ಲೂ ಭಯ ಆಗ್ಬಿಟ್ಟಿತ್ತಮ್ಮ. ಅಪ್ಪ. ನನ್ನ ಸ್ನೇಹಿತ ಆನಂದರಾವ್ ಇದಾರಲ್ಲ ಆಸ್ಟ್ರೇಲಿಯಾದಲ್ಲಿ, ಅವನ್ ಮಗ ಶ್ಯಾಮ್ ಪ್ರಸಾದ್ ಅಂತ ನಾಡ್ದು ಗುರುವಾರ ನಿನ್ನ ನೋಡಕ್ಕೆ ಅಂತ ಬರ್ತಿದ್ದಾನೆ. ನೀನ್ ಗುರುವಾರ ಆಸ್ಪತ್ರೆಗೆ ರಜಾ ಹಾಕಿ ಮನೇಲಿ ಇರ್ಬೇಕು. ಅಪ್ಪ, ಅಲ್ಲ ಅದು ಇಷ್ಟು ಬೇಗ ಮದ್ವೆ ನಂದಿನಿ, ನೋಡಿದ್ಯಾ ಎಂತ ಅವಾಂತರ ಆಯ್ತು ಅಂತ? ನಮ್ಗೆ ಈ ತರ ಎಲ್ಲ ಆಗೋದು ಇಷ್ಟ ಇಲ್ಲ, ಸರಿನಾ? ಹೌದು, ನೀನ್ ವ್ರತ ಮುಗಿದ್ರು ಯಾಕೆ ನೀನ್ ದಿನ ಹೊಂಗೆ ಬೆಟ್ಟಕ್ ಹೋಗೋದು? ಅದು ಸುಮ್ನೆ ಹೀಗೆ, ಅದು ಅಭ್ಯಾಸ ಆಗಿದ್ಯಲ್ಲ, ಹಂಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀನಿ. ಆಯ್ತು, ನಾಡ್ದು ಗುರುವಾರ ರಜಾ ಹಾಕೋದು ಮಾತ್ರ ಮರಿಬೇಡ. ಸಾವಿತ್ರಿ, ನನಗೆ ಆ ಲಿಸ್ಟ್ ಸ್ವಲ್ಪ ಕೊಡ್ತೀಯಾ? ಅಮ್ಮಗೇನೋ ಡೌಟ್ ಬಂದಿರೋ ಹಾಗಿದ್ಯಲ್ಲ, ಮೊದ್ಲು ಜೆಸ್ಸಿಗೆ ವಿಷಯ ತಿಳಿಸ್ಬೇಕು. ಇವನೊಂದು ಮೊಬೈಲ್ ಫೋನ್ ಕೂಡ ಇಟ್ಕೊಳ್ಳಲ್ಲ. ಹಾಯ್ 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 ಹಾಯ್. ಅಬ್ಬಾ, ಬಂದ್ಯಲ್ಲ. ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಯಾಕೆ ನಂದು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಜೆಸ್ಸಿ, ನಮ್ ಲವ್ ಮ್ಯಾಟರ್ನ ನಮ್ ಮನೆಗಳಲ್ಲಿ ಹೇಳೋ ಟೈಮ್ ಬಂತು. ಹೌದು, ನಮ್ಮಪ್ಪ ನಂಗೆ ಆಸ್ಟ್ರೇಲಿಯಾ ರಿಟರ್ನ್ ಹುಡುಗನ್ ಹುಡುಕಿದ್ದಾರೆ. ಗುರುವಾರ ಅವರೆಲ್ಲ ನನ್ನ ನೋಡಕ್ ಬರ್ತಿದ್ದಾರೆ. ನಮ್ ಮನೇಲಿ ನಮ್ ವಿಚಾರ ಅವ್ರಿಗೆ ಗೊತ್ತಾಗಿದ್ಯಾ ಅಂತ ಡೌಟು. ಸೊ ಹುಡುಗನ್ ಕಡೆಯವ್ರ ನಮ್ಮ ಮನೆಗ್ ಬರಕ್ ಮುಂಚೆ ನಾವ್ ಅವ್ರನ್ನ ಒಪ್ಪಿಸ್ಬೇಕು. ಏನ್ ಆಟ ಆಡ್ತಾ ಇದೆಯಾ ನಂದು ನೀನು? ನಂಗೇನು ಕೆಲಸ ಸಿಕ್ಕಿಲ್ಲ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಅದೆಲ್ಲ ಆದ್ಮೇಲೆ ನಮ್ಮ ಅಮ್ಮನ ಮುಂದೆ ಕರ್ಕೊಂಡೋಗಿ ನಿನ್ನ ತೋರಿಸಿ ಸರ್ಪ್ರೈಸ್ ಕೊಡ್ಬೇಕು. ನಿಮ್ಮ ಮನೆಯಲ್ಲಿ ನೀನೇನಾದ್ರೂ ಹೇಳಿ ಸಮಾಧಾನ ಮಾಡು. ಜೆಸ್ಸಿ, ಆರ್ ಯು ಮ್ಯಾಡ್? ನನ್ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ನಂದಿನಿ, ಅದು ನಾನೊಂದು ಹುಡುಗಿ ಆಗಿದ್ಕೊಂಡು ನಾನೇ ಇಷ್ಟು ಧೈರ್ಯವಾಗಿ ಮನೇಲಿ ಹೇಳೋಣ ಅಂತಿದ್ದೀನಿ. ಹುಡುಗ ಆಗಿರೋ ನೀನು ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ಯಾ? ಏನು ನನ್ ಕೈ ಕೊಡೋ ಪ್ಲಾನ್ ಏನಾದ್ರೂ ಇದ್ಯಾ? ಹಿಂಗೆಲ್ಲ ಯೋಚನೆ ಮಾಡ್ತಾ ಇದೆಯಾ ನೀನ್ ನನ್ನ ಬಗ್ಗೆ? ನಿಮ್ ಹುಡುಗಿರ್ ಬುದ್ಧಿನೇ ಇಷ್ಟು. ನೀವು ಹೇಳಿದ್ದಕ್ಕೆಲ್ಲ ಪೊಮರಿಯನ್ ನಾಯಿ ತರ ತಲೆ ಅಳ್ಳಾಡಿಸ್ಕೊಂಡು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಬಿಸ್ಕೆಟ್ ಹಾಲು ಎಲ್ಲ ಪ್ರೀತಿಸ್ತೀರಾ. ಅದೇ ಹುಡುಗರು ಒಂಚೂರು ಉಲ್ಟಾ ಹೊಡೆದ್ರು ಬೀದಿ ನಾಯಿ ಹೊಡೆದಂಗೆ ಕಲ್ ತಗೊಂಡು ಹೊಡಿತೀರಾ. ಲೈ ಹೋಗೆ, ಲೈ ಹೋಗೆ. ನೀನ್ ನಂಗೆ ಏನೇ ಅಂದ್ರು, ಏನೇ ಆಡ್ಕೊಂಡ್ರು, ನೀನೇ ನನ್ನ ಲವರ್. ನೀನನ್ನು ಯಾವತ್ತೂ ಯಾರಿಗೂ ಬಿಟ್ಕೊಡಲ್ಲ. ಇದನ್ನ ಬರೆದಿಟ್ಕೊ.
ಬಾಯ್ ಮಾತಾಡ್ತಾ ಸುಮ್ಮನೆ. ಜೆಸ್ಸಿ 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 ಥು. ಕೋಪ ಮೂಗಿನ ತುದಿ ಮೇಲೆ ಇರುತ್ತೆ, ಅದಕ್ಕೆ ಅವ್ನ ಮೂಗು ಮಕ್ಕಳಾಡೋ ಜಾರು ಬಂಡೆ ತರ ಇದೆ. ನಾನು ಹಂಗೆಲ್ಲ ಅವನಿಗೆ ಬೈಬಾರ್ದಿತ್ತು, ಆದ್ರೂ ಒಂದಲ್ಲ ಒಂದಿನ ನಂಗೆ ಕೈ ಕೊಡ್ತಾನೆ ಅಂತ ಭಯ ಇದೆ. ಏನು ಮಾಡ್ಲಿ? ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮನೆ. ಇವನೇ ಇವ್ರಮ್ಮಂಗ್ ನನ್ನನ್ನು ತೋರ್ಸಿ ಸರ್ಪ್ರೈಸ್ ಕೊಡೋದು. ನಾಳೆ ನಾನೇ ಇವನಿಗೆ ಸರ್ಪ್ರೈಸ್ ಕೊಡ್ತೀನಿ. ಅಯ್ಯೋ ರಾಮ, ಜೆಸ್ಸಿ ಏನಾದ್ರೂ ಡೋರ್ ತೆಗೆದ್ರೆ ನಾನು ಏನ್ ಮಾಡ್ಲಿ? ಹೋಗ್ಬಿಡೋಣ. ಯಾರು? ಅಮ್ಮ, ಅದು ಕುಡಿಯಕ್ಕೊಂದ್ ಲೋಟ ನೀರ್ ಬೇಕಾಗಿತ್ತು. ಅಷ್ಟೇನಾ? ಬಾಮ್ಮ ಒಳಗೆ. ಅಪ್ಪ, ಸತ್ಯ, ಜೆಸ್ಸಿ ಮನೇಲಿಲ್ಲ. ಒಳ್ಳೆ ಟೈಮ್ಗೆ ಮನೆಗೆ ಬಂದಿದ್ದೀನಿ. ಅಮ್ಮನ್ ಮಗ. ನಮ್ಮಿಬ್ಬರಿಗೂ ಗಂಡ್ಮಗು ಆದ್ರೆ ಈ ಥರಾನೇ ಇರ್ಲಿ. ಆಹಾಹಾಹಾಹಾ, ಸುಂದರ. ಜೆಸ್ಸಿ, ನಿಮ್ಮಮ್ಮಂಗೆ ನಾನು ಏನು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ? ಸೊಸೆ ಅಂತ ಹೇಳ, ಇಲ್ಲ ಡಾಕ್ಟರ್ ನಂದಿನಿ ಅಂತ ಹೇಳ? ಹೇಳು ಹೇಳು. ಯಾರ ಜೊತೆ ಮಾತಾಡ್ತಿದ್ಯಮ್ಮ? ಯಾರೂ ಇಲ್ಲ ಆಂಟಿ, ಈ ಫೋಟೋಗಳನ್ನು ನೋಡ್ತಿದ್ದೆ. ಅವನಾ? ನನ್ನ ಮಗ. ಹಾ, ಗೊತ್ತು ಗೊತ್ತು. 1.5 ವರ್ಷ ಆಯ್ತು ಅವನ್ ತೀರ್ಕೊಂಡು.